ಜಾನಕಿ ಅವರೇ, ಯಾಕ್ರಿ ಹೇಳ್ತಾ ಇದ್ದೀರಾ? ಈ ಫೋಟೋ ನಿಮ್ಮ ಹತ್ರ ಹೇಗೆ ಬಂತು? ಅವತ್ತು ನಾನೇ ಬೇಕು ಅಂತ ಪ್ರಿಂಟ್ ಹಾಕಿಸ್ಕೊಂಡು ಇಟ್ಕೊಂಡಿದ್ದೆ. ಪರವಾಗಿಲ್ಲ ಬಿಡಿ, ಇದಿದ್ರೆ ನಿಮಗೆ ತುಂಬ ಕಷ್ಟ ಆಗ್ತಿತ್ತು. ರೆಡಿ ಆದ್ರಾ? ಟೈಮ್ ಆಯ್ತು. ಆ ಪಾಪಿನ ಮನೆಯಿಂದ ಯಾವಾಗ ಓಡಿಸ್ತೀರಾ? ಯಾರನ್ನ ಜಾನಕಿ ಅವರೇ? ಇನ್ಯಾರು? ಈ ಮನೆಯಲ್ಲಿ ಕಾಳಿಂಗ್ ಸರ್ಪ ಥರ ಮೈಯೆಲ್ಲ ವಿಷ ತುಂಬಿಕೊಂಡು ಸೇರ್ಕೊಂಡಿದ್ದಾಳಲ್ಲ, ನಿಮ್ಮ ಅಣ್ಣನ ಹೆಂಡತಿ ಅವಳು. ಅವಳೇನ್ ಮಾಡಿದ್ಲಿ ಇವಾಗ? ಅವಳು ಬದಲಾಗೋ ಥರ ಕಾಣ್ತಿಲ್ಲ ರಾಮ್. ಹೊಟ್ಟೆಲಿ ಮತ್ಸರ ತುಂಬಿಕೊಂಡು ಸಾಯ್ತಿದ್ದಾಳೆ. ನಾನು ನಿಮ್ ನೆನ್ಕೋಸ್ಕರ ಈ ಫೋಟೋ ಇಟ್ಕೊಂಡಿದ್ರೆ ಪಾಪಿ ಬಿರುಗಾಳಿ ತರ ಬಂದು ಹರಿದು ಹಾಕಿದ್ಲು. ಏನ್ ಮಾಡೋದು ಜಾನಕಿ ಅವರೇ? ಅಪ್ಪ ಅಮ್ಮ ಎಲ್ಲ ಅವಳನ್ನ ಅಷ್ಟು ನಂಬಿದ್ದಾರೆ. ಅವಳನ್ನ ಹೇಗೆ ಹೊರಗಡೆ ಹಾಕೋದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅವ್ರೆಲ್ರೂ ನಂಬೋ ಥರ ನಾಟಕ ಮಾಡಿ ನಂಬಿಸ್ತಿದ್ದಾಳೆ. ಗೊತ್ತು, ಆದ್ರೆ ನಮಗೆಲ್ಲ ಗೊತ್ತಿದ್ದು ಏನು ಮಾಡೋಕ್ಕಾಗದಿರೋ ಪರಿಸ್ಥಿತಿಲಿದ್ದೀವಿ. ಅವತ್ತು ನಿಮ್ಮ ಮುಂದೆ ಹೇಗೆ ನಾಟಕ ಮಾಡಿದ್ಲು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ತಾನೆ? ರಾಮ್, ನಾನೇನೋ ಅವಳಿಂದ ದೂರ ಆಗ್ತಾ ಇದ್ದೀನಿ, ಆದ್ರೆ ಈ ಮನೆಯವರು ಅವಳಿಂದ ಏನೇನು ಅನುಭವಿಸ್ತಾರೋ ಅಂತ ಭಯ ಆಗ್ತಿದೆ. ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡೋದಕ್ಕೆ ಹೋಗ್ಬೇಡಿ ಜಾನಕಿ ಅವರೇ, ನಾನಿದ್ದೀನಿ. ಅವಳು ಏನೇ ಮಾಡಿದ್ರು ಈ ಮನೇಲಿ ಅವಳ ಅಧಿಕಾರ ನಡೆಯಲ್ಲ. ಈಗ ನಡೀತಾ ಇರೋದು ಅದೇ ಅಲ್ವಾ? ಅವಳು ನಾನೇ ದೊಡ್ಡವಳು ಅನ್ಕೊಂಡು ಮೆರೀತಾ ಇದ್ದಾಳೆ. ಅದೆಲ್ಲ ಅವಳು ಭ್ರಮೆ ಅಷ್ಟೇ ರೀ. ಟೈಮ್ ಬಂದಾಗ ಅವಳು ಮುಕ್ಕೋಡನ ಹೇಗೆ ಕಳಿಸ್ತೀನಿ ಅಂತ ನೋಡ್ತಾ ಇರಿ. ಅಲ್ಲ ರೀ, ನಿಮಗೆ ನನ್ನ ನೆನ್ಪು ಬರಬಾರ್ದು, ನಾನು ನಿಮ್ಮ ಜೀವನದಲ್ಲಿ ಬರಬಾರ್ದು ಅಂತ ಹೇಳ್ತೀರಾ. ಆದರೆ ಒಂದು ಚಿಕ್ಕ ಫೋಟೋ ಹೊರದೋಗಿದ್ದಕ್ಕೆ ಈ ರೀತಿ ಹೇಳ್ತಾ ಇದ್ದೀರಲ್ಲ. ಕೆಲವೊಂದು ವಿಷಯ, ಕೆಲವೊಂದು ವಸ್ತುಗಳು ತುಂಬಾ ಚಿಕ್ಕದಾಗೆ ಇರುತ್ತೆ ರಾಮ್, ಆದ್ರೆ ನಮ್ಮ ಮನ್ಸಿಗೆ ಮಾತ್ರ ತುಂಬಾ ಹತ್ರವಾಗಿರುತ್ತೆ. ಏನೇ ಆದರೂ ದೂರ ಆಗುವಾಗ ಹತ್ರ ಆಗಿರೋ ಜೊತೆಲಿದ್ರೆ ಮನಸ್ಸಿಗೆ ತುಂಬ ಕಷ್ಟ ಆಗುತ್ತೆ ರೀ. ನನಗೇನು ಕಷ್ಟ ಇಲ್ಲ ರಾಮ್, ಜೊತೆಗೆ ಇಟ್ಕೊಟ್ಟಿದ್ದೆ ಅಷ್ಟೇ. ನೀವು ತುಂಬ ವಿಚಿತ್ರ ಕಣ್ರಿ. ನಾನೇ ಜೊತೆಲಿದ್ರು ಬೇಡ ಅಂತೀರಾ, ಆದರೆ ಫೋಟೋ ಜೊತೆಲಿರ್ಬೇಕು ಅಂತ ಹೇಳ್ತೀರಾ. ನಾನು ಮನುಷ್ಯಳೇ ಅಲ್ವಾ, ನನಗೂ ಒಂದು ಮನಸ್ಸು ಅನ್ನೋದಿದೆ. ಇಷ್ಟು ದಿನ ನಾನು ಈ ಮನೆಯಲ್ಲಿ ನಿಮ್ಮ ಜೊತೆಗೆ ಅಲ್ವಾ ಇದ್ದಿದ್ದು. ಹೇಗೆ ಎಲ್ಲ ಬಿಟ್ಟು ಸಂಬಂಧನ ಕಡ್ಕೊಂಡು ಹೋಗ್ಲಿ ಹೇಳಿ? ಹಾಗಾದ್ರೆ ಮತ್ತೆ ಬರ್ತಾ ಇರ್ತೀರಾ ಅಲ್ವಾ? ಆವಾಗ ನಮ್ಮ ಸಂಬಂಧ ಇನ್ನೂ ಗಟ್ಟಿಯಾಗುತ್ತೆ ಬಿಡಿ. ಇಲ್ಲ, ಮತ್ತೆ ನಾನು ಯಾವತ್ತೂ ಬರಲ್ಲ. ಆ ಆಸೆನ ಮಾತ್ರ ಯಾವತ್ತೂ ಇಟ್ಕೋಬೇಡಿ. ಅಲ್ಲ ರೀ, ಬಿಟ್ಟು ಹೋಗೋದಕ್ಕೆ ಮನ್ಸಿಲ್ಲ ಅಂದಮೇಲೆ ಇರೋದಕ್ಕೆ ಇಷ್ಟ ಇದೆ ಅಂತ ತಾನೆ? ಅಲ್ಲ, ಮರೆಯೋದಕ್ಕೆ ಇಷ್ಟ ಇಲ್ಲ ಅಂತ ಅರ್ಥ. ಮರೆಯೋದಕ್ಕೆ ಇಷ್ಟ ಇಲ್ಲ ಅಂದರೆ ನೆನಪಾದಾಗ ಒಂದು ಫೋನ್ ಮಾಡಿ, ಇಲ್ಲ ನೆನಪಾಗ್ತಾ ಇದ್ದೀನಿ ಅಂತ ಒಂದೇ ಒಂದು ಮಾತು ಹೇಳಿ ಸಾಕು. ಪ್ಲೀಸ್ ರಾಮ್, ನೀವು ಮತ್ತೆ ನನ್ನ ಎಮೋಷನಲ್ ಮಾಡಕ್ಕೆ ನೋಡ್ತಾ ಇದ್ದೀರಾ. ಬೇಡ ರಾಮ್, ನನ್ನ ಮನಸ್ಸನ್ನ ಬದಲಾಯಿಸೋ ಯಾವುದೇ ಪ್ರಯತ್ನ ಮಾಡಬೇಡಿ. ಇಲ್ಲ ರೀ, ನಿಮ್ಮಿಷ್ಟಕ್ಕೆ ವಿರುದ್ಧವಾಗಿ ನಾನು ಯಾವತ್ತೂ ನಡ್ಕೊಳ್ಳಲ್ಲ. ಥ್ಯಾಂಕ್ಸ್. ಈ ಫೋಟೋ ವಿಷಯ ಬಿಡಿ, ರೆಡಿಯಾಗಿ, ಟೈಮ್ ಆಗುತ್ತೆ, ಹೊರಡಬೇಕು. ಮಾಳವಿಕಾ, ಒಂದು ನಿಮಿಷ, ನಾನು ಆಮೇಲೆ ಮಾಡ್ತೀನಿ.
ರಾಮ್ ಜಾನ್ಕಿನ ಸಮಾಧಾನ ಮಾಡ್ದ. ಪಾಪ ಅವಳು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ತುಂಬಾ ಫೀಲ್ ಮಾಡ್ಕೊಂತ ಇದ್ಲು. ನೀನು ಈ ಮನೆಗೆ ಯಾಕೆ ಬಂದು ಸೇರ್ಕೊಂಡಿದ್ಯಾ? ರಾಮ್ ಏನ್ ಹೇಳ್ತಿದ್ಯಾ ನೀನು? ನಾಟಕ ಮಾಡಬೇಡ ಮಾಳ್ವಿಕಾ, ಕೇಳಿದ ಕಷ್ಟ ಉತ್ತರ ಕೊಡು. ನೀನು ಯಾಕೆ ಈ ಮನೆಗೆ ಸೇರ್ಕೊಂಡಿದ್ಯಾ? ಯಾಕೆ ಅಂದ್ರೆ ನಾನು ಈ ಮನೇಲಿ ಒಬ್ಳಾಗಿ ನಿಮ್ ಜೊತೆ ಕಾಲ ಕಳಿಬೇಕು, ಈ ಮನೆ ಗೌರವನ ಉಳಿಸ್ಬೇಕು. ಸಾಕು, ಇದೆಲ್ಲ ಹೇಳೋ ಯೋಗ್ಯತೆ ನಿನಗಿಲ್ಲ. ನಿನ್ನ ಮನಸ್ಸಲ್ಲಿ ಆ ಭಾವನೆನೇ ಇಲ್ಲ. ರಾಮ್ ಏನಾಗಿದೆ ನಿನ್ಗೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ತುಂಬ ಆಟ ಆಡ್ತಿದ್ಯಾ ಮಾಳ್ವಿಕಾ. ಈಗಲೇ ಕಂಟ್ರೋಲ್ ಮಾಡ್ಕೋ. ನಾನು ಏನು ಅಂತ ನಿಂಗೆ ಚೆನ್ನಾಗಿ ಗೊತ್ತು ತಾನೆ? ಗೊತ್ತು ರಾಮ್, ನಿನಗೂ ಜಾನ್ಕಿಗೂ ನನ್ ಮೇಲೆ ಅನುಮಾನ ಪಡೋದ್ ಬಿಟ್ರೆ ಬೇರೆ ಏನ್ ಗೊತ್ತು ಹೇಳು? ಸತ್ಯಕ್ಕೂ ಅನುಮಾನಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ಅಂತ ಅನ್ಸುತ್ತೆ ನಿಂಗೆ. ಅದಕ್ಕೆ ಎಲ್ರೂ ಸುಳ್ಳಿನ ಕತೆ ನಂಬ್ಸೋದಕ್ಕೆ ಹೊರಟಿದ್ಯಾ. ಕತೆ ಕಟ್ಟಕ್ ನನಗ್ ಬರಲ್ಲ ರಾಮ್, ಅದ್ರ ಅವಶ್ಯಕತೆನೂ ನನಗಿಲ್ಲ. ಹಾಗಾದ್ರೆ ಜಾನ್ಕಿ ಹತ್ರ ಇರೋ ಫೋಟೋನ ಹರಿದಾಕಿ ಯಾಕೆ ನನ್ನ ಹತ್ರ ಕತೆ ಕಟ್ತಾ ಇದೆಯಾ? ಇದನ್ನ ನಿನ್ಗೆ ಜಾನ್ಕಿನೇ ಹೇಳಿದ್ಲಾ? ನಿನ್ನ ಹಣೆ ಬರ ನಂಗೆ ಗೊತ್ತು ತಾನೆ. ಅವಳು ಹೇಳಲಿಲ್ಲ ಅಂದ್ರು ನನಗೆ ಅರ್ಥ ಆಗಲ್ವಾ? ನಾನೇನು ಬೇಕು ಅಂತ ಹಾಗೆ ಮಾಡಿಲ್ಲ ರಾಮ್. ಮತ್ತೆ ಪಾಪ ಜಾನ್ಕಿ ಕಣ್ಣಲ್ಲಿ ನೀರು ಹಾಕ್ಸಿ ನೀನು ಖುಷಿ ಪಡ್ಬೇಕು ಅಂತ ಈ ರೀತಿ ಮಾಡಿದ್ಯಾ? ಅಯ್ಯೋ ರಾಮ್, ಜಾನ್ಕಿ ನನ್ನ ತಂಗಿ, ಅವಳ ತಂಗಿ ಇದ್ದಂಗೆ. ಅವಳ ಕಣ್ಣಲ್ಲಿ ನಾನು ಯಾಕೆ ನೀರು ಹಾಕ್ಸ್ಲಿ ಹೇಳು? ಏಯ್, ನಿಂಗೆಲ್ಲೇ ಅಕ್ಕ ತಂಗಿ ಸಂಬಂಧದ ಬೆಲೆ ಗೊತ್ತು. ಸಂಬಂಧದ ಬೆಲೆ ಗೊತ್ತಿಲ್ಲದೆ ಇರೋಳಿಗೆ ಕಣ್ಣೀರಿನ ಬೆಲೆ ಅರ್ಥ ಆಗುತ್ತಾ? ನಂದು ಅಷ್ಟೊಂದು ಕಲ್ ಮನ್ಸಲ್ಲ ರಾಮ್. ಮತ್ತೆ ಯಾಕೆ ಆ ಫೋಟೋ ಹರಿದಾಕ್ದೆ? ಜಾನ್ಕಿ ಆ ಫೋಟೋ ನೋಡ್ಕೊಂಡು ತುಂಬಾ ಅಳ್ತಾ ಇದ್ಲು. ಅವಳಿನ್ನ ಬಿಟ್ಟೋದ್ರೆ ಬದುಕದೇ ಇಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೋತಾ ಇದ್ಲು. ಎಲ್ಲಿ ನಿನ್ನ ನೆನ್ಪು ಹೆಚ್ಚಾಗಿ ಅವಳ ಭವಿಷ್ಯನ ಹಾಳು ಮಾಡ್ಕೋತಾಳೋ ಅಂತ ಹಾಗೆ ಮಾಡ್ದೆ ರಾಮ್. ಯಾರ ನೆನಪಿಂದನೂ ಯಾರ ಭವಿಷ್ಯನೂ ಹಾಳಾಗಲ್ಲ. ಎಲ್ರ ಭವಿಷ್ಯನ ಹಾಳು ಮಾಡಕ್ ಬಂದಿರೋದೇ ನೀನು. ಹಾ, ನಾನ್ ನಿಮ್ಗೆ ಏನ್ ಮಾಡಿದ್ರು ತಪ್ಪು. ಈ ಮನೆ ಸೊಸೆಯಾಗಿ ನಾನೇನಾದ್ರೂ ಒಳ್ಳೇದ್ ಮಾಡಕ್ ಹೋದ್ರೂ ತಪ್ಪೆ. ನಿನ್ ಬಾಯಿಂದ ಮಾತು ಬೇಡ, ಅದು ನಿಂಗೆ ಸೂಟು ಆಗಲ್ಲ. ಆ ಮಾತನ್ನ ಹೇಳೋದಕ್ಕೆ ನಿನಗೆ ಯೋಗ್ಯತೆನೂ ಇಲ್ಲ. ಯಾವಾಗ್ಲೂ ನನಗೆ ಯೋಗ್ಯತೆನೇ ಇಲ್ಲ ಅಂತ ಹೇಳ್ತೀಯಲ್ಲ ರಾಮ್. ಯೋಗ್ಯತೆ ಇಲ್ಲ ಅಂದ್ಮೇಲೆ ನನ್ನ ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಯಾಕೆ ಒಪ್ಕೊಂಡೆ? ಅವತ್ತೇ ನಮ್ಮ ಅಪ್ಪನ ಮನೆ ಕಳಿಸ್ಬೇಕಾಗಿತ್ತು ತಾನೆ? ನಾನು ಯಾವತ್ತೋ ನಿನ್ನ ಈ ಮನೆಯಿಂದ ಹೊರಗಡೆ ಹಾಕಾಗಿದೆ ಮಾಡ್ಬೇಕಾ. ಆದ್ರೆ ನಮ್ಮ ಮನೆಯವ್ರ ಬಲವಂತದಿಂದ ನೀನು ಇನ್ನ ಈ ಮನೇಲಿದ್ಯಾ. ಮುಂದೆ ನೀನು ಇದೇ ಥರ ಆಡ್ತಾ ಇದ್ರೆ ನಾನು ಇನ್ನೊಂದು ಮುಖ ನೀನು ನೋಡ್ಬೇಕಾಗತ್ತೆ. ಹೀಗೇನಾ ಅಣ್ಣನ ಹೆಂಡತಿ ಹತ್ರ ಮಾತಾಡೋದು ನೀನು? ಇದು ನಿನ್ನ ಯೋಗ್ಯತೆಗೆ ಸರಿ ಅನ್ಸುತ್ತಾ? ನನ್ನ ಯೋಗ್ಯತೆ ಬಗ್ಗೆ ಹೇಳೋದಕ್ಕೆ ನೀನು ಯಾರೇ? ಶೂರ್ಪನಖಿಗೆ ಅಷ್ಟಕ್ಕೂ ರಾಮನ ಬಗ್ಗೆ ಏನು ಗೊತ್ತು? ಬರೀ ಕುಣಿದು ನಾಟಕ ಮಾಡೋದಕ್ಕೆ ಅಷ್ಟೇ ಗೊತ್ತಿರೋದು. ಅಂದ್ರೆ ನಾನು ಈ ಮನೆಗೆ ಶೂರ್ಪನಖಿ ಅಂತ ಹೇಳ್ತಾ ಇದೀಯಾ? ಹೌದು, ನೀನು ನಿಮ್ಮಪ್ಪ ಇಬ್ರು ಸೇರ್ಕೊಂಡು ಈ ಮನೆ ಹಾಳು ಮಾಡೋದಕ್ಕೆ ಬಂದಿದ್ದೀರಾ. ರಾಕ್ಷಸರ ಜಾತಿಗೆ ಸೇರಿದವ್ರು ನೀವು. ರಾಮ್, ಮಾತ್ ಸ್ವಲ್ಪ ಬಿಗಿ ಹಿಡಿದು ಮಾತಾಡು. ನಾಲ್ಗೆ ಇದೆ ಅಂತ ತುಂಬಾ ಮಾತಾಡಕ್ ಹೋಗ್ಬೇಡ. ಮಾತಾಡೋದಕ್ ನನಗೂ ಬರುತ್ತೆ. ನಾನ್ ಮಾತಾಡೋ ಹೆಸರು ಮಾಡ್ದವಳು. ನೀನು ನಿಮ್ಮಪ್ಪ ಮಾತಾಡೆ ಎಷ್ಟು ಮನೆ ಹಾಳು ಮಾಡಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ರಾಮ್, ನಮ್ಮ ಅಪ್ಪನ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ಯಾಕೆ? ಅಪ್ಪನ ಬಗ್ಗೆ ಮಾತಾಡಿದ್ರೆ ಹೊಟ್ಟೆ ಉರಿಯುತ್ತಾ? ಅಷ್ಟೊಂದು ಅಕ್ರೆ ಇದ್ರೆ ಇಬ್ರು ಸೇರಿ ಒಂದು 4 ಮನೆನ ಉದ್ಧಾರ ಮಾಡೋದಕ್ಕೆ ನೋಡಿ. ಅದು ಬಿಟ್ಟು ಈ ತರ ಮನೆ ಮುರಿಯೋ ಕೆಲಸನ ಯಾಕೆ ಮಾಡ್ತೀರಾ? ಅದು ನಮ್ ರಕ್ತದಲ್ಲೇ ಇಲ್ಲ, ತಿಳ್ಕೊ. ಮರ್ಯಾದೆಗೋಸ್ಕರ ನಮ್ಮಪ್ಪ ಪ್ರಾಣ ಕೊಡೋದಕ್ಕೂ ಸಿದ್ಧವಾಗಿದ್ದಾರೆ. ಈ ಕಾಮಿಡಿ ಮಾತನ್ನ ನಮ್ಮ ಅಣ್ಣನ ಮುಂದೆ ಹೇಳು. ಇದನ್ನ ಕೇಳಿದ್ರೆ ಯಾರು ನಗಲ್ಲ. ಮಾನ ಮರ್ಯಾದೆ ಇರೋರು ಮರ್ಯಾದೆಗೋಸ್ಕರ ಸ್ವಲ್ಪನಾದ್ರೂ ಹಂಚ್ತಾರೆ. ಏನು ಇಲ್ದೇ ಇರೋರು ನಿಂತರ 3 ಬಿಟ್ಟು ನಗ್ತಾರೆ. ರಾಮ್, ತುಂಬಾ ಮಾತಾಡ್ತಿದ್ಯಾ ನೀನು. ನಾನು ಅದನ್ನೇ ಹೇಳ್ತಿರೋದು. ನೀನು ಸ್ವಲ್ಪ ಕಂಟ್ರೋಲ್ ಮಾಡ್ಕೋ. ಆಮೇಲೆ ಮಾತಾಡಬೇಕು ಅಂದ್ರು ಮಾತಾಡೋಕ್ಕಾಗಬಾರ್ದು. ಹಾಗೆ ಮಾಡ್ತೀನಿ. ಏನು ಹೆದರಿಸ್ತಾ ಇದೆಯಾ? ಇಲ್ಲ, ವಾರ್ನ್ ಮಾಡ್ತಾ ಇದ್ದೀನಿ. ಬಿಟ್ಬಿಡು ಮಾಡ್ಬೇಕಾ, ಈ ಕೆಟ್ಟ ಗುಣನೆಲ್ಲ ಇಲ್ಲೇ ಬಿಟ್ಬಿಡು. ನಾನು ನಮ್ಮ ಅಪ್ಪಂಗೋಸ್ಕರ ತಾಳ್ಮೆಯಿಂದ ಶ್ರೀರಾಮ ಆಗಿದ್ದೀನಿ. ನನ್ನ ಸಹನೆನ ದಯವಿಟ್ಟು ಪರೀಕ್ಷೆ ಮಾಡೋದಕ್ಕೆ ಹೋಗ್ಬೇಡ. ಈ ಶ್ರೀರಾಮ ನಿನಗೂ ನಿಮ್ಮ ಅಪ್ಪಂಗೂ ಭಾರ್ಗವರಾಮ ಆಗಬೇಕಾಗತ್ತೆ.
ಎಚ್ಚರಿಕೆ. ಏನೋ ನೀನ್ ನಮ್ಮ ಪಾಲ್ಗೆ ಸ್ವರ್ಗವರಾಮ ಆಗ್ತ್ಯಾ? ನಾನು ಈ ಮನೆಗೆ ಬಂದ್ಮೇಲೆ ನೀನು ನಿನ್ನ ಹೆಂಡತಿ ಮೂಲೆಗೆ ಸೇರ್ತೀರಾ ಅಂತ ಅನ್ಕೊಂಡೆ. ಆದ್ರೆ ಯಾಕೋ ನಿನ್ಕೋ ಬೀಳಿಯೋ ತರ ಕಾಣ್ತಾ ಇಲ್ಲ. ನನ್ನ ಗೆದ್ರು ಮಾತಾಡೋರು ಯಾರು ನನ್ನ ಕಣ್ಮುಂದೆ ಇರಬಾರ್ದು. ನಮ್ ವಿರೋಧಿಗಳು ಯಾರು ಸುಖವಾಗಿರ್ಬಾರ್ದು. ಇವತ್ತೇ ನಂದು ನಿಂದು ಕೊನೆ ಮಾತನ್ಸುತ್ತೆ ರಾಮ್. ಬೆಸ್ಟ್ ಆಫ್ ಲಕ್. ಗುಡ್ ಬಾಯ್. ಜಾನಕಿ ಅವರೇ, ರೆಡಿ ಆದ್ರಾ? ಟೈಮ್ ಆಯ್ತು. ಸರಿ ಬನ್ನಿ ಹೊರಡೋಣ. ಜಾನಕಿ ಅವರೇ, ಬಸ್ ಹೊರಡೋದಕ್ಕೆ ಇನ್ನ 4 ಅವರ್ ಟೈಮ್ ಇದೆ. ಇಷ್ಟು ಬೇಗ ಹೊರಡ್ತೀರಾ? ಹೌದಾ? ಅಷ್ಟೊತ್ತು ಇಲ್ಲಿದ್ದೇನು ಮಾಡೋದು? 4 ಅವರಲ್ಲಿ ಇರೋದಕ್ಕೂ ನಿಮಗೆ ಬೇಜಾರಾಗ್ತಿದ್ಯಾ? ಅಯ್ಯೋ, ಆ ಥರ ಏನೂ ಇಲ್ಲ ರಾಮ್. ಸುಮ್ಮನೆ ಕೇಳಿದೆ. ಇಷ್ಟು ದಿನಾನೇ ಈ ಮನೇಲಿ ಇದ್ದೀನಂತೆ, ಇನ್ನು 4 ಅವರ್ ಇರೋಕ್ಕೇನು? ಮನೆಯವ್ರಿಗೆಲ್ಲ ಹೋಗ್ತೀನಿ ಅಂತ ಹೇಳಿದ್ರಾ? ಇಲ್ಲ, ಹೊರಡೋವಾಗ ಹೇಳ್ತೀನಿ. ಏನಂತ ಹೇಳ್ತೀರಾ ಜಾನಕಿ ಅವರೇ? ಹೋಗಿ ಬರ್ತೀನಿ ಅಂತ ಹೇಳ್ತೀನಿ. ಆದರೆ ನೀವು ಮತ್ತೆ ಬರಲ್ವಲ್ಲ? ಯಾಕೆ ಸುಳ್ಳು ಹೇಳಿ ಹೋಗ್ತೀರಾ? ನಾನು ಹಾಗೆ ಹೇಳಲಿಲ್ಲ ಅಂದರೆ ನಿಮ್ಮ ಮನೆಯವ್ರು ನನ್ನ ಹೋಗೋದಕ್ಕೆ ಬಿಡ್ತಾರಾ? ನನ್ನನ್ನು ಕಳಿಸ್ಕೊಡೋದಕ್ಕೆ ಅವ್ರಿಗೆ ಮನಸ್ಸಾದ್ರೂ ಬರುತ್ತಾ ಹೇಳಿ? ಹೋಗೋದಕ್ಕೆ ನಿಮ್ಮ ಮನಸ್ಸೆ ತುದಿಗಾಲಲ್ಲಿ ನಿಂತಿರ್ಬೇಕಾದ್ರೆ ನಮ್ಮ ಮನೆಯವ್ರು ಒಪ್ಕೊಳ್ಳಲ್ವಾ ಹೇಳಿ? ಬೇಡ ರಾಮ್, ನಾನು ಬರ್ತೀನಿ ಅನ್ನೋ ನಂಬಿಕೆ ಸ್ವಲ್ಪ ದಿನನಾದರೂ ಅವ್ರ ಮನಸ್ಸಲ್ಲಿರಲಿ. ಇಲ್ಲ ಅಂದರೆ ನನ್ನಿಂದಾಗಿ ಅವರು ನಿಮ್ಮ ಮೇಲೂ ಬೇಜಾರಾಗ್ಬಿಡ್ತಾರೆ. ಇವತ್ತು ನೀವು ಹೋದ್ಮೇಲೆ ಮತ್ತೆ ನೀವು ವಾಪಸ್ ಬರಲ್ಲ ಅಂತ ಮನೆಯವ್ರ ಹತ್ರ ಹೇಗೆ ಹೇಳಿ ಜಾನಕಿ ಅವರೇ? ಸದ್ಯಕ್ಕೆ ಏನು ಹೇಳಕ್ ಹೋಗ್ಬೇಡಿ ಪ್ಲೀಸ್. ಅತ್ತೆ ಮಾವ ಎಲ್ಲ ನನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ. ನಾನು ಮತ್ತೆ ಬರಲ್ಲ ಅಂತ ಗೊತ್ತಾದ್ರೆ ಅವರಿಂದ ಸಹಿಸ್ಕೊಳ್ಳೋಕ್ಕೂ ಆಗಲ್ಲ. ಅಲ್ಲ ಜಾನಕಿ ಅವರೇ, ಸತ್ಯ ಅನ್ನೋದು ಇವತ್ತಲ್ಲ ನಾಳೆ ಗೊತ್ತಾಗ್ಲೇಬೇಕು ತಾನೆ. ಎಷ್ಟು ದಿನ ಅಂತ ಮುಚ್ಚಿಡಕ್ಕಾಗತ್ತೆ? ಆ ಸತ್ಯ ಇಷ್ಟು ಬೇಗ ಗೊತ್ತಾಗೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಅದರಿಂದ ನಿಮಗೆ ತೊಂದರೆ. ನನಗ ಇಲ್ಲ ನಿಮ್ಮ ಓದ್ಗ? ನಾನು ನಿರ್ಧಾರ ಮಾಡಿ ನಿಂತವಳು. ಹೋಗ್ಬೇಕು ಅಂದ್ರೆ ಯಾರೇನು ಹೇಳಿದ್ರು ನಾನು ಕೇಳಲ್ಲ. ನಾನು ನಿಮಗೆ ಮೊದಲಿಂದಾನು ಹೇಳ್ತಾನೆ ಇದ್ದೆ ಅಲ್ವಾ? ಆದರೆ ನೀವು ಇದೇ ಮನೆಯಲ್ಲಿದ್ದು ಎಲ್ಲಾನು ನಿಭಾಯಿಸ್ಬೇಕಾದವರು. ನಿಜ ಗೊತ್ತಾದ್ರೆ ಎಲ್ಲರೂ ನಿಮ್ಮ ಮೇಲೇನೆ ಬೇಜಾರು ಮಾಡ್ಕೋತಾರೆ. ಹಾಗಾದ್ರೆ ಇವಾಗ ನಾನು ಏನು ಹೇಳೋದು ಬೇಡ ಅಂತ ಹೇಳ್ತಿದ್ದೀರಾ? ಈಗಲ್ಲ, ಯಾವತ್ತೂ ಏನು ಹೇಳಕ್ ಹೋಗಬೇಡಿ. ಟೈಮ್ ಬಂದಾಗ ನಾನೇ ಹೇಳ್ತೀನಿ. ಮತ್ತೆ ನೀವು ಬರಲ್ಲ ಅಂದಮೇಲೆ ಹೇಗ್ರಿ ಹೇಳ್ತೀರಾ? ನನ್ನ ಕೆಲಸ ಎಲ್ಲ ಆದಮೇಲೆ ಅತ್ತೆಗೆ ಫೋನ್ ಮಾಡಿ ನಿಜ ಏನು ಅಂತ ಹೇಳ್ತೀನಿ. ಅವಾಗ ಅಮ್ಮ ನೀವು ಹೇಳಿದ್ದನ್ನು ಕೇಳಿ ತಡ್ಕೋತಾರೆ ಅಂತ ಅನ್ಕೊಂಡಿದ್ದೀರಾ? ಸತ್ಯ ಗೊತ್ತಾದ್ಮೇಲೆ ಸ್ವಲ್ಪ ದಿನ ಬೇಜಾರಾಗ್ಬೋದು. ಆಮೇಲೆ ಹೋಗ್ತಾ ಹೋಗ್ತಾ ಅವರೇ ನನ್ನ ಮರೀತಾರೆ ಬಿಡಿ. ಜಾನಕಿ ಅವರೇ, ಮನ್ಸಿಗೆ ತುಂಬ ಹಚ್ಕೊಂಡವ್ರನ್ನ ಮರೆಯೋದು ತುಂಬ ಕಷ್ಟ ರೀ. ರಾಮ್, ಈಗ ನಾನು ನಿಮ್ಮ ಮನೆಯವ್ರನ್ನೆಲ್ಲ ಹಚ್ಕೊಂಡಿದ್ದೀನಿ, ಮರ್ತು ಹೋಗ್ತಾ ಇಲ್ವಾ? ಮರ್ತು ಹೋಗ್ತಾ ಇದ್ದೀನಿ. ಹಾಗಾದ್ರೆ ಮರಿ
ಮಾಡೋಕ್ಕಾಗಲ್ಲ. ನನ್ನ ನಿರ್ಧಾರ ನಿಮ್ಮ ಮನಸ್ಸಿನ ಥರನೇ ಬದಲಾಗೋ ಚಾನ್ಸೇ ಇಲ್ಲ. ಆಯಿತು ಬಿಡಿ, ನಿಮ್ಮ ನಿರ್ಧಾರನ ಬದಲಾಯಿಸಿ ಅಂತ ನಾನು ಹೇಳಲ್ಲ. ನನಗೋಸ್ಕರ ಸ್ವಲ್ಪ ಟೈಮ್ ಆದರೂ ಕೊಡೋಕ್ಕಾಗತ್ತಾ ಹೇಗೆ? ಇಷ್ಟು ದಿನ ನಾನು ಕೊಟ್ಟಿರೋ ಟೈಮ್ ಎಲ್ಲ ನಿಮಗೋಸ್ಕರನೇ ರಾಮ್. ಮತ್ತೆ ಈಗ ಕೇಳಿದರೆ ನಾನು ಏನು ಹೇಳಲಿ? ನೀವು ನನಗೋಸ್ಕರ ಕೊಡೋದಕ್ಕೆ ಇನ್ನು 4 ಅವರ್ ಟೈಮ್ ಇದೆ. ಪ್ಲೀಸ್ ಇಲ್ಲ ಅಂತ ಮಾತ್ರ ಹೇಳಬೇಡಿ. ಇಷ್ಟು ದಿನ ಕೊಟ್ಟಾಗೆ ಈ 4 ಅವರ್ ನನಗೋಸ್ಕರ ಕೊಡ್ತೀರಾ? ಹಲೋ ಅಪ್ಪ, ನಾನು ಹೇಳ್ದಾಗೆ ಎಲ್ಲ ರೆಡಿಯಾಗಿದೆ ತಾನೆ? ನಮ್ಮ ಹುಡುಗರೆಲ್ಲ ಸಂಪೂರ್ಣವಾಗಿ ರೆಡಿ ಆಗಿದ್ದಾರೆ. ಅವ್ರು ಅಲ್ಲಿಂದ ಹೊರಡ್ತಿದ್ದಂಗೆ ಇಲ್ಲಿ ಅವ್ರ ಕೆಲಸನ ಮುಗಿಸ್ಬಿಡ್ತಾರೆ. ಹೊರಡೋಕೆ ಎಲ್ಲರೂ ರೆಡಿಯಾಗಿದ್ದಾರೆ ಅಲ್ವಾ? ಯಾವುದೇ ಕಾರಣಕ್ಕೂ ಏನು ಮಿಸ್ ಆಗಬಾರ್ದು ಅಪ್ಪ. ನಾನು ಅಲ್ಲಿ ನಿಲ್ಸಿರೋದು ಹುಲಿಗಳನ್ನ ಹೇಗೆ ಬೇಟೆ ಆಡ್ತಾರೆ ಅಂತ ನೋಡ್ತಾ ಇರು. ಗುರಿ ತಪ್ಪಿದ್ರೆ ನಾವು ಸಿಕ್ಕಾಕೊಂಡಂಗೆ ತಿಳ್ಕೊಳ್ಳಿ. ಚಾನ್ಸೇ ಇಲ್ಲ. ರಾಮ ಬರೋದು ಕನ್ಫರ್ಮ್ ತಾನೆ? ಕನ್ಫರ್ಮ್ ಅಪ್ಪ. ಸದ್ಯದಲ್ಲೇ ಇಬ್ರು ಹೊರಡ್ತಾ ಇದ್ದಾರೆ. ನಮ್ಮ ಕೆಲಸ ರೋಡಲ್ಲೇ ಮುಗಿತೆ ಬಿಡು. ಅಷ್ಟಾಗ್ಬಿಟ್ರೆ ನಾವು ಗೆದ್ದ ಹಾಗೆ ಅಪ್ಪ. ನಾನಿಷ್ಟು ದಿನ ಶ್ರಮ ಪಟ್ಟಿದ್ದಕ್ಕೂ ಸಕ್ಸಸ್ ಆಗುತ್ತೆ. ಯುದ್ಧ ದಾರಿಲಿ ಇಲ್ಲಿದ್ರು ಅಡ್ಡ ದಾರಿಲಿ ನಮ್ಮ ಕೆಲಸನ ಗೆಲ್ಲೋದಕ್ಕೆ ಹೊರಟಾರಮ್ಮ ನಾವು. ನಮಗೆ ಯಾವತ್ತೂ ಗೆಲುವೆ, ಯಾವತ್ತೂ ಸಕ್ಸಸ್ಸೇ. ನನಗೆ ಅವಮಾನ ಮಾಡಿ ಜಾನಕಿ ಇಲ್ಲಿಂದ ಅದು ಹೇಗೆ ತಪ್ಪಿಸ್ಕೋತಾಳೆ ಅಂತ ನಾನು ನೋಡ್ತೀನಿ. ಅವತ್ತೇ ನಾನು ನಿಮ್ಗೆ ಹೇಳಿದೆ, ಆದರೆ ನೀನೇ ಏನೋ ಎಡವಟ್ಟು ಮಾಡ್ಕೊಂಬಿಟ್ಟೆ. ಅವಳು ಮಾಸ್ ಕಾರ್ಡು ಸುಟ್ಟು ಭಸ್ಮ ಆಗಿದ್ರೆ ಇವತ್ತವಳು ಮೂಲೆಯಲ್ಲಿ ಬಿದ್ದಿರೋಳು. ಅಪ್ಪ, ನಾನು ನಿಮಗೊಂದು ವಿಷಯ ಹೇಳೋದನ್ನ ಮರ್ತೆ. ಅದನ್ನು ನಾನು ಟ್ರೈ ಮಾಡಿದೆ ಅಪ್ಪ. ಆದರೆ ಏನಮ್ಮ? ಆದರೆ ಹೇಗಪ್ಪ ಹೇಳೋದು? ನಾನು ತೋಡಿರೋ ಹಳ್ಳಕ್ಕೆ ನಾನೇ ಬಿದ್ದುಬಿಟ್ಟೆ. ಏನಮ್ಮ ಆಯ್ತು? ಅದೇನು ಸರಿಯಾಗಿ ಹೇಳು. ಯಾರು ಹೇಳಿದ್ರು? ಅದರಲ್ಲಿರೋದೆಲ್ಲ ಮಾರ್ಕ್ಸ್ ಕಾರ್ಡೇ. ಆದ್ರೆ ನನ್ನ ಭವಿಷ್ಯಕ್ಕೆ ಬೇಕಾಗಿರೋದಲ್ಲ, ನಿನ್ನ ರಾಜಕೀಯಕ್ಕೆ ಬೇಕಾಗಿರೋದು.